ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಖುಷ್ ಪ್ರಸಾದ್ ಕ್ರಿಯೇಷನ್ಸ್. ನಾನು ಅಶ್ವಿನಿ ಪ್ರಸಾದ್. ಇವತ್ತು ಹೆಲ್ದಿಯಾಗಿ ಪಾಲಕ್ನ ಬಳಸಿ ಪೂರಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾವಾಗಲೂ ನಾರ್ಮಲಾಗಿ ಪೂರಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಹೆಲ್ದಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ ಕೂಡ ಆಗದಿರ ಇರೋ ಹಾಗೆ ಹೇಗೆ ಮಾಡ್ಕೊಳ್ಳೋದು ಅಂತ ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ, ಎಣ್ಣೆನೂ ಜಾಸ್ತಿ ಇಲ್ಲ, ಎಷ್ಟು ಸಾಫ್ಟಾಗಿ ಬರುತ್ತೆ ನೋಡಿ ಪೂರಿ. ಹೇಗೆ ಮಾಡ್ಕೊಳ್ಳೋದು ಅಂತ ಈಗ ನೋಡೋಣ. ನಾನಿಲ್ಲಿ ಒಂದು ಅರ್ಧ ಕಟ್ ಆಗೋಷ್ಟು ಪಾಲಕ್ನ ನಾನಿಲ್ಲಿ ಚೆನ್ನಾಗಿ ಬಿಡಿಸಿ ತೊಳೆದು ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಪಾಲಕ್ನ ಬೇಯಿಸ್ಕೊಳ್ಬೇಕು. ಪಾಲಕ್ ಸೊಪ್ಪನ್ನ ಹಸಿದಾಗಿ ಹಾಕಿ ರುಬ್ಬಿ ಮಾಡೋದಕ್ಕಿಂತ ಈ ರೀತಿಯಾಗಿ ಬೇಯಿಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಪಾಲಕ್ನ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆಯೂ ಇಲ್ಲ. ಒಂದು 5ರಿಂದ 6 ನಿಮಿಷ ಬೇಯಿಸಿದ್ರೆ ಸಾಕು, ಬೇಗ ಬೆಂದು ಹೋಗುತ್ತೆ. ಪಾಲಕಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಪಾಲಕ್ನ ಚಪಾತಿಯಲ್ಲೂ ಹಾಕ್ಬೋದು, ಪೂರಿಗೂ ಹಾಕ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸು ಕಲರ್ ವೈಸ್ ತುಂಬ ಚೆನ್ನಾಗಿ ಕಾಣುತ್ತೆ, ಕಲರ್ಫುಲ್ಲಾಗಿರುತ್ತೆ. ಈಗ ಪಾಲಕ್ ಬೆಂದಿದೆ. ಪಾಲಕ್ ಬೆಂದ ನಂತರ ಇದನ್ನು ಒಂದು ತಟ್ಟೆಗೆ ಹಾಕಿ ತಣ್ಣಗಾಗ್ಲಿಕ್ಕೆ ಇಡ್ತಿದ್ದೀನಿ. ನೀವು ಇನ್ ಕೇಸ್ ಸಡನ್ನಾಗಿ ಮಾಡ್ಕೋಬೇಕು ಅಂತಾದರೆ ಐಸ್ ವಾಟರಲ್ಲಿ ಸಹ ಹಾಕ್ಕೋಬೋದು. ಈಗ ಮಿಕ್ಸಿ ಜಾರಿಗೆ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಅದು ಬೇಯಿಸಿರೋ ನೀರನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನುಣ್ಣಗೆ ರುಬ್ಕೋಬೇಕು. ಈಗ ನಾನಿಲ್ಲಿ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಚಿರೋಟಿ ರವೆಯಲ್ಲೂ ಸಹ ಮಾಡ್ಕೋಬೋದು. ಅರ್ಧ ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಚಿರೋಟಿ ರವೆ ಸಹ ಹಾಕ್ಕೋಬೋದು. ಇಲ್ಲಿ ನಾನು ಕಂಪ್ಲೀಟಾಗಿ ಗೋಧಿ ಹಿಟ್ಟನ್ನೇ ತೊಗೊಂಡಿದ್ದೀನಿ. ಗ್ಯಾಸ್ಟ್ರಿಕ್ ಆಗದಿರ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೋಸ್ಕರ ಓಂಕಾಳನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸಹ ಸೇರಿಸ್ಕೋಬೇಕು. ಮೊದಲಿಗೆ ಇವೆಲ್ಲ ಮಿಕ್ಸ್ ಆಗೋ ಹಾಗೆ ಈ ರೀತಿಯಾಗಿ ಕಲಿಸ್ಕೊಳ್ಳಿ. ನಂತರ ನಾವೇನು ರುಬ್ಬಿಟ್ಟಿದ್ದೀವಿ ಪಾಲಕ್ ಸೊಪ್ಪು ಅದನ್ನು ಹಾಕ್ಕೊಳ್ಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ದಿರ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಪೂರಿಗೆ ಯಾವಾಗ್ಲೂ. ಈಗ ಮತ್ತೆ ಅದೇ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದೇ ನೀರಲ್ಲೇ ನಾನು ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ. ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ. ತೆಳ್ಳಗೆ ಕಲಿಸ್ಕೊಂಡಾಗ ಏನಾಗುತ್ತೆ, ರಬ್ಬರ್ ಥರ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ಎಣ್ಣೆನ ಜಾಸ್ತಿ ಎಳ್ಕೊಳ್ಳತ್ತೆ. ಅದಕ್ಕೋಸ್ಕರ ಇಲ್ಲಿ ತುಂಬಾ ಗಟ್ಟಿಯಾಗಿ ಕಲಿಸ್ಕೋಬೇಕು. ಹದ ನೋಡಿಕೊಂಡು ಕಲಿಸ್ಕೊಳ್ಳಿ. ನೀವಿನ್ನೂ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಚಾನಲಿಂದ ನೆಕ್ಸ್ಟ್ ಏನೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾವು ಕಲಸಿರೋ ಹಿಟ್ಟು ಒಣಗ್ದಿರ ಇರಲಿ ಅಂತ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಮೇಲೆಲ್ಲ ಡ್ರೈ ಆಗೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಎಣ್ಣೆ ಹಾಕಿ ಈ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ದಿಢೀರಾಗೆ ಮಾಡ್ಕೋಬೋದು. ನೀವು ಇನ್ ಕೇಸ್ ಏನಾದರೂ ರವೆ ಹಾಕ್ಕೊಂಡ್ರೆ ಸ್ವಲ್ಪ ಹೊತ್ತು ಒಂದು 10ರಿಂದ 15 ನಿಮಿಷ ನೆನೆಲಿಕ್ಕೆ ಅಂತ ಬಿಡಬೇಕು. ಈಗ ನಾನು ರವೆ ಹಾಕಿಲ್ಲದೆ ಇರೋದ್ರಿಂದ ದಿಢೀರಾಗಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಉರಿಯಲ್ಲಿ ಇಟ್ಟು ಕಾಯಿಸ್ಕೋಬೇಕು. ಜೋರು ಉರಿಗಿಂತ ಮೀಡಿಯಮ್ ಉರಿಯಲ್ಲಿ ಇಟ್ಟು ಕಾಯಿಸ್ಕೊಳ್ಳಿ. ಈಗ ನಾನು ಏನು ಕಲಸಿಟ್ಟಿದ್ದೆ ಆ ಹಿಟ್ಟನ್ನ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿಯಾಗಿ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಸೈಡ್ಗೆ ಇಟ್ಕೋಬೇಕು. ನಾವು ಈ ರೀತಿ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡ್ಕೊಂಡಾಗ ಏನಾಗುತ್ತೆ, ಬೇಗ ಬೇಗ ಪೂರಿನ ಲಟ್ಟಿಸ್ಕೋಬೋದು. ನೋಡಿ, ಈಗ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಂಡಿದ್ದೀನಿ. ಈಗ ಪೂರಿ ಒತ್ತೋದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾವೇನಾದರೂ ಗೋಧಿ ಹಿಟ್ಟನ್ನೇ ಲಟ್ಟಣಿಗೆಗೋಸ್ಕರ ಬಳಸಿದ್ರೆ, ಅಂದರೆ ಪೂರಿ ಲಟ್ಟಿಸೋದಕ್ಕೆ ಬಳಸಿದ್ರೆ ಏನಾಗುತ್ತೆ, ಎಣ್ಣೆ ಕಪ್ಪಗಾಗೋಗುತ್ತೆ. ಅದರಿಂದ ಎಣ್ಣೆನ ಬಳಸಿ, ಆಗ ಎಣ್ಣೆ ನೀಟಾಗೇ ಇರುತ್ತೆ. ಇಲ್ಲಾಂದರೆ ಪೂರಿನೂ ಸಹ ಕಪ್ಪಗಾಗೋಗೋ ಚಾನ್ಸಸ್ ಇರುತ್ತೆ. ಈ ರೀತಿಯಾಗಿ ಮಂದವಾಗೇ ಲಟ್ಟಿಸ್ಕೋಬೇಕಾಗತ್ತೆ. ಚಪಾತಿ ತೆಳ್ಳಗಿರಬೇಕು, ಆದರೆ ಪೂರಿ ಈ ರೀತಿಯಾಗಿ ಮಂದಕ್ಕಿರಬೇಕು. ಜಸ್ಟ್ ಹೀಗೆ 2 ಸಾರಿ ಈ ರೀತಿಯಾಗಿ ಲಟ್ಟಿಸ್ಕೊಂಡ್ರೆ ಸಾಕು. ನೋಡಿ, ಒಂದೇ ಸಲ ಈ ರೀತಿ 4-5 ಲಟ್ಟಿಸಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆನ ಕಾದಿದೆಯಾ ಅಂತ ನೋಡೋಣ. ಒಂದು ಚಿಕ್ಕ ಪೀಸ್ನ ಹಿಂಗೆ ಎಣ್ಣೆಯಲ್ಲಿ ಬಿಟ್ಟರೆ
ಅದು ಮೇಲ್ಗಡೆ ಬರಬೇಕು, ಆಗ ಎಣ್ಣೆ ಕಾದಿದೆ ಅಂತ ಅರ್ಥ. ಎಣ್ಣೆ ಜಾಸ್ತಿ ಕಾದಿರಬೇಕು. ನೋಡಿ ಈಗ ತಾನಾಗೆ ಹುಬ್ಬತ್ತೆ, ನಾವು ತಿರುಗಿಸೋ ಅವಶ್ಯಕತೆಯೇ ಇಲ್ಲ, ತಾನಾಗೆ ಹುಬ್ಬಿ ಬರುತ್ತೆ. ಅದು ಮುಳುಗಿಸೋ ಅವಶ್ಯಕತೆಯೂ ಇಲ್ಲ, ನೀಟಾಗಿ ಬರುತ್ತೆ. ನೀವಿನ್ನೂ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ಚಾನಲಿಂದ ನೆಕ್ಸ್ಟ್ ಏನೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನಿಮ್ಮ ಒಪಿನಿಯನ್ಸ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಜೊತೆನೂ ಶೇರ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸಾಫ್ಟಾಗಿದೆ, ಎಣ್ಣೆನೂ ಜಾಸ್ತಿ ಹೀರ್ಕೊಳ್ತೀರಾ, ಎಷ್ಟು ಕಲರ್ಫುಲ್ಲಾಗಿದೆ ಅಂತ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಕಲರ್ಫುಲ್ಲಾಗಿ ಕಾಣಿಸುತ್ತೆ, ನೋಡಲಿಕ್ಕೂ ಸಹ ಹೆಲ್ದಿ ಫುಡ್ ಅಂತಲೂ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ದ ಆಲ್ ಸಬ್ಸ್ಕ್ರೈಬರ್ಸ್.